ವೆಲ್ಕಮ್ ಟು ಎವ್ರಿಬಡಿ. ಫ್ರೆಂಡ್ಸ್, ನೀವು ಒಂದು ವಾಚ್ ತೆಗೆದುಕೊಳ್ಳಬೇಕೆಂದು ವಾಚ್ ಅಂಗಡಿಗೆ ಹೋಗಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಬಜೆಟ್ 500 to 1000 ರುಪೀಸ್. ನಿಮಗೆ ಅಲ್ಲಿ ಒಂದು ವಾಚ್ ತುಂಬ ಇಷ್ಟವಾಗುತ್ತದೆ. ಬೆಲೆ 999 ರುಪೀಸ್. ನೀವು ಅವರನ್ನು ಪ್ಯಾಕ್ ಮಾಡಲು ಹೇಳಿ ಬಿಲ್ ಕಟ್ಟಲು ಹೋದಾಗ ನಿಮ್ಮ ಗೆಳೆಯನೊಬ್ಬ ನಿಮಗೆ ಕಾಲ್ ಮಾಡಿ, ಇದೇ ವಾಚ್ ಪಕ್ಕದ ಬೀದಿಯಲ್ಲಿ 899 ರೂಪಾಯಿಗಳಿಗೆ ನಾನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದರೆ ನಿಮ್ಮ ನಿರ್ಧಾರವೇನು? 100 ರೂಪಾಯಿಗಳನ್ನು ಉಳಿಸಲು ಪಕ್ಕದ ಬೀದಿಯಲ್ಲಿರುವ ಅಂಗಡಿಗೆ ಹೋಗಿ 899 ರೂಪಾಯಿ ಕೊಟ್ಟು ವಾಚನ್ನು ತೆಗೆದುಕೊಳ್ಳುವುದಾ, ಅಥವಾ ಕೇವಲ 100 ರೂಪಾಯಿ ಅಲ್ವಾ ಅಂತೇಳಿ ಯೋಚನೆ ಮಾಡಿ ಅದೇ ಅಂಗಡಿಯಲ್ಲಿ 999 ರೂಪಾಯಿಗಳನ್ನು ಕೊಟ್ಟು ವಾಚನ್ನು ತೆಗೆದುಕೊಳ್ಳುವುದಾ? ಫ್ರೆಂಡ್ಸ್, ನೀವು ಈ ಸನ್ನಿವೇಶದಲ್ಲಿ ಇದ್ದರೆ ನಿಮ್ಮ ನಿರ್ಧಾರವೇನು ಎಂಬುದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ 80% ಜನ ಈ ಸನ್ನಿವೇಶದಲ್ಲಿ 100 ರೂಪಾಯಿಗಳನ್ನು ಉಳಿಸುವುದನ್ನು ನೋಡುತ್ತಾರೆ. ಯಾಕೆಂದರೆ ಬಜೆಟ್ 1000 ರುಪೀಸ್ ಆಗಿರುವುದರಿಂದ. ಓಕೆ, ಅನದರ್ ಸಿಚುವೇಶನ್. ನೀವು ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ ತೆಗೆದುಕೊಳ್ಳಲು ಶೋರೂಮ್ಗೆ ಹೋಗಿದ್ದೀರಾ ಅಂದುಕೊಳ್ಳಿ. ಬೈಕ್ ಬೆಲೆ 1,87,500 ರೂಪಾಯಿಗಳು ಅಂದುಕೊಳ್ಳಿ. ಬೈಕ್ ಓಕೆ ಮಾಡಿ ಬಿಲ್ ಪಾವತಿ ಮಾಡಲು ಕೌಂಟರ್ ಬಳಿ ಹೋದಾಗ ನಿಮ್ಮ ಗೆಳೆಯ ಅಜಿತ್ ಕಾಲ್ ಮಾಡಿ, ಮಚ್ಚ ಪಕ್ಕದ ಶೋರೂಮ್ನಲ್ಲಿ ಸೇಮ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ 350 ಬೈಕ್ 1,87,400 ರೂಪಾಯಿ ಅಂತ ಹೇಳಿದರೆ ನಿಮ್ಮ ಪ್ರತಿಕ್ರಿಯೆ ಏನು? ಮೊದಲ ವಾಚ್ ಸನ್ನಿವೇಶದಂತೆ ನೀವು 100 ರೂಪಾಯಿಗಳನ್ನು ಉಳಿಸಲು ಬೇರೆ ಶೋರೂಮ್ಗೆ ಹೋಗಿ ಗಾಡಿ ತೆಗೆದುಕೊಳ್ಳುತ್ತೀರಾ, ಅಥವಾ ಕೇವಲ 100 ರೂಪಾಯಿ ಅಲ್ವಾ ಅಂತೇಳಿ ಅದೇ ಶೋರೂಮ್ನಲ್ಲಿ 1,87,500 ರೂಪಾಯಿಗಳು ಕೊಟ್ಟು ಬೈಕ್ ತೆಗೆದುಕೊಳ್ಳುತ್ತೀರಾ? 99% ಜನ 100 ರೂಪಾಯಿ ಅಲ್ವಾ ಬಿಡು ಅಂತ ಹೇಳಿ 1,87,500 ರೂಪಾಯಿ ಕೊಟ್ಟು ಬೈಕ್ ಖರೀದಿಸುತ್ತಾರೆ. ಎರಡು ಸನ್ನಿವೇಶಗಳಲ್ಲೂ ಕೂಡ ನಮಗೆ ಉಳಿಯುತ್ತಿದ್ದು ಕೇವಲ 100 ರೂಪಾಯಿಗಳು ಮಾತ್ರ. ಆದರೆ ಮೊದಲ ಸನ್ನಿವೇಶದಲ್ಲಿ ನಮಗೆ 100 ರೂಪಾಯಿಗಳನ್ನು ಉಳಿಸಬೇಕು ಎಂಬ ಯೋಚನೆ ಬಂತು. ಆದರೆ ಎರಡನೇ ಸನ್ನಿವೇಶದಲ್ಲಿ ನಮಗೆ 100 ರೂಪಾಯಿಗಳನ್ನು ಉಳಿಸುವ ಯೋಚನೆ ಬರಲಿಲ್ಲ. ಫ್ರೆಂಡ್ಸ್, ಮೋಸ್ಟ್ ಆಫ್ ದಿ ಪೀಪಲ್ ಕಡಿಮೆ ದುಡ್ಡನ್ನು ಉಳಿಸಬೇಕು ಎಂಬ ಯೋಚನೆ ಮಾಡುತ್ತಾರೆ. ಆದರೆ ಜಾಸ್ತಿ ದುಡ್ಡನ್ನು ಬಳಸುವಾಗ ದುಡ್ಡನ್ನು ಉಳಿಸುವ ಯೋಚನೆ ಮಾಡುವುದಿಲ್ಲ. ನಮಗೆ 100 ರೂಪಾಯಿಗಳನ್ನು ಉಳಿಸಬೇಕು ಎಂಬ ಆಲೋಚನೆ ಇದ್ದಿದ್ದರೆ ಎರಡು ಸನ್ನಿವೇಶಗಳಲ್ಲೂ ಕೂಡ ನಾವು 100 ರೂಪಾಯಿಗಳನ್ನು ಉಳಿಸುವುದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆವು. ತುಂಬ ಜನ ನಮ್ಮ ಗೆಳೆಯರು ಒಂದೊಂದು ಸಾರಿ ರಾಯಲ್ ಎನ್ಫೀಲ್ಡ್ ಬೈಕ್ ಇಟ್ಟುಕೊಂಡು ಕೂಡ 100 ರೂಪಾಯಿ ಪೆಟ್ರೋಲ್ ಹಾಕಿಸಲು ತುಂಬ ಪರದಾಡಿದಿರುವುದನ್ನು ನೀವು ನೋಡಿದ್ದೇವೆ. ಫ್ರೆಂಡ್ಸ್, ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ, ಎವ್ರಿ ಸಿಂಗಲ್ ರೂಪೀಸ್ ಇಂಪಾರ್ಟೆಂಟ್. Respect to money. If you respect now, that money saves you in difficult situation. Thanks for watching. Please subscribe to our channel. Be positive. Have a nice day.